ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಟಿಫಿನ್ ಆಯಿತಾ. ಇವತ್ತಿನ ವ್ಲಾಗ್ದ ವಿಶೇಷತೆ ಏನಪ್ಪ ಅಂತಂತಂದ್ರೆ, ನಮ್ಮ ಧಾರವಾಡದಲ್ಲಿ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಿದ್ದಾರೆ. ಪ್ರತಿ ಸಾರಿನೂ ಅವ್ರು ಏನು ಮಾಡ್ತಾರೆ, ಬ್ಯಾಚ್ ವೈಸ್ ಪ್ರೊಡಕ್ಷನ್ ಮಾಡ್ತಾರೆ. ಲಾಸ್ಟ್ ಟೈಮ್ ನಾನು ನಿಮ್ಗೆ ಕೋಳಿ ಸಾಕಾಣಿಕೆ ಯಾವ ಥರ ಇರುತ್ತೆ ಮತ್ತು ಕೋಳಿ ಸಾಕಾಣಿಕೆ ತರಬೇತಿಯನ್ನು ಯಾವ ಥರ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ. ಈ ಸಲ ನಾನು ಸ್ಟೆಪ್ ಬೈ ಸ್ಟೆಪ್ ಅಂತ ಸ್ಟೇಜ್ ಬೈ ಸ್ಟೇಜ್ ಯಾವ ಥರ ಮರಿಗಳನ್ನು ಸಾಕ್ತಾರೆ, ಮರಿಗಳನ್ನು ಎಲ್ಲಿಂದ ತೊಗೊಂಬರ್ತಾರೆ, ಮರಿಗಳನ್ನು ಪಾಲನೆ ಮತ್ತು ಪೋಷಣೆ ಯಾವ ಥರ ಮಾಡ್ತಾರೆ, ಅದಾದ್ಮೇಲೆ ಮಾರ್ಕೆಟಿಂಗ್ ವ್ಯವಸ್ಥೆನ ಯಾವ ಥರ ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ನಾನು ನಿಮ್ಗೆ ಇವತ್ತಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಹಾಗಿದ್ದರೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವಾಗ ಹೊರಡೋ ಸಮಯ, ಇವಾಗ ಹೊರಡೋಣ. ನಾವು ಇವಾಗ ರಾಯಪುರ ರೀಚ್ ಆಗೋ ಒಂದು 20 ಮಿನಿಟ್ಸ್ ಆಗ್ತೈತೆ. ನಾವಿವಾಗ ನಿಯರ್ ಟು ನವನಗರ್ ಇದ್ದೇವೆ. ನಾವಿವಾಗ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಹತ್ರ ಇದ್ದೇವೆ. ನಾವಿವಾಗ ಮೇನ್ ರೋಡ್ ಕನೆಕ್ಟ್ ಆದ್ವಿ. ಟುವರ್ಡ್ಸ್ ಧಾರವಾಡ ಹೊರಡ್ತಿದ್ದೇನೆ. ಇವಾಗ ಆಟೋ ಹತ್ರ ಇದ್ದೇವೆ. ಬಿಸಿಲು ಮಾತ್ರ ಹೆವಿ ಇದೆ ಅಂತ ಹೇಳ್ಬೋದಾ. ಎಷ್ಟು ಬಿಸಿಲೈತೆ ಮಾರ್ರೆ. ಇಷ್ಟು ದಿನ ನಾವು AC ರೂಮ್ಗೆ ಕೂತ್ಕೊಂಡು ವರ್ಕ್ ಮಾಡ್ತಿದ್ವಿ, ನಮಗೆ ಬಿಸಿಲ ಸಮಸ್ತಿರ್ಲಿಲ್ಲ. ಇವಾಗ ಬಿಸಿಲಾಗ ಓಡಾಡಕತ್ತೇವಲ್ಲ, ಇವಾಗ ಗೊತ್ತಾಗ್ತೈತೆ ಬಿಸಿಲು ಎಷ್ಟಿರ್ತೈತಿ ಅನ್ನೋದು. ಇವಾಗ ನಾವು ಕರ್ನಾಟಕ ಕೋಆಪರೇಟಿವ್ ಪೌಲ್ಟ್ರಿ ಫೆಡರೇಷನ್ ಲಿಮಿಟೆಡ್ ರೀಜನಲ್ ಆಫೀಸ್ ರಾಯಪುರ ಧಾರವಾಡ ಅಲ್ಲಿ ಬಂದೀವಿ. ಇವಾಗ ನಮ್ಮ ಶ್ರೀಧರ್ ಹೊಸಮನಿ ಅವರು ಸಿಕ್ಕರೆ ಅವ್ರನ್ನ ಪರಿಚಯ ಮಾಡಿಸ್ಕೊಟ್ಟ ಇದೆ. ಇವಾಗ ಅವ್ರ ಫಾರ್ಮ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇವಾಗ ಹೋಗೋಣ. ಇವಾಗ 7 ಡೇಸ್ ಮರಿಗಳನ್ನ ಇದೆ, ಅದನ್ನ ಬ್ರೂಡಿಂಗ್ ಮಾಡ್ತಿದ್ದಾರೆ. ಯಾವ ಥರ ಮಾಡ್ತಾರೆ ಅನ್ನೋದು ನಮಗೆ ಅವ್ರು ಮಾಹಿತಿ ಕೊಡ್ತಾರೆ. ಇವಾಗ ಹೋಗೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ತಿದ್ದೀರಿ ನೀವು, ಇದು ಡ್ರಿಂಕರ್ ಅಂತ ಕರೀತಾರೆ ಇದಕ್ಕೆ. ಇಲ್ಲಿ ಪ್ರತಿದಿನ ಅದಕ್ಕೆ ನೀರು ಹಾಕ್ತಾರೆ. ನೀರು ಹಾಕಿದ ಮೇಲೆ ಏನಾಕೈತೆ, ಮರನೇ ದಿನ ನೀರು ಹಾಕ್ಬೇಕಂದ್ರೆ ಇದೇನಿದೆಯಲ್ಲ ಇದು ಫುಲ್ ಕ್ಲೀನ್ ಮಾಡಿಬಿಟ್ಟು ಮತ್ತು ಹೊಸದಾಗಿರೋ ಸ್ವಚ್ಛವಾದ ನೀರನ್ನು ಹಾಕ್ತಾರೆ. ಇದರಿಂದ ಏನಾಗ್ತೈತಿ ಅಂತಂದ್ರೆ ಕೋಳಿಗಳಿಗೆ ಏನಪ್ಪ ಅಂತಂದ್ರೆ ಯಾವುದೇ ಡಿಸೀಸ್ ರೋಗಗಳು ಬರದೇ ಇರೋ ಥರ ನಾವು ತಡೆಗಟ್ಟಬಹುದು ಅಂತ ಅವ್ರು ನಮಗೆ ಮುನ್ನೆಚ್ಚರಿಕೆ ಸಮೇತ ನಮಗೆ ವಿವರಣೆ ಕೊಡ್ತಾ ಇದ್ದಾರೆ. ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಕೋಳಿಗಳು ಯಾವ ಥರ ಇದೆ ಅನ್ನೋದನ್ನು. ಅದು 7 ಡೇಸ್ ಇದುವರೆಗೂ ನಾವು 1 to 7 ಡೇಸ್ ಜವಾರಿ ಕೋಳಿಗಳನ್ನು ಮರಿಗಳನ್ನು ಯಾವ ಥರ ಸಾಕ್ತಾರೋ ಅಂತ ತಿಳ್ಕೊಂಡೈತೆ. ಇವಾಗ ಆಫ್ಟರ್ 7 ಡೇಸ್ ಇವಾಗ ತಿಳ್ಕೊಳ್ಳೋಣ. ಹೊಡೋಣ ಇಲ್ಲಿಂದ. ಇದು ನೋಡ್ತಿದ್ರಿ ನೀವು, ಇದು ಬಾಕ್ಸಲ್ಲಿ ಡೇ 1 ಮರಿಗಳನ್ನ ಪ್ಯಾಕಿಂಗ್ ಮಾಡಿ ಕಳಿಸ್ತಾರೆ. ಇದನ್ನು ನೋಡ್ತಿದ್ದೀರಿ.
ಇಲ್ಲಿ ನೀವು ನೋಡ್ತಾ ಇದ್ದೀರಿ 60 ಡೇಸ್ ಮರಿಗಳು ಯಾವ ಥರ ಇರುತ್ತೆ ಅನ್ನೋದನ್ನು. ಫ್ರೆಂಡ್ಸ್, ಇದನ್ನು ನೀವು ನೋಡ್ತಿದ್ದೀರಿ, ಇದು 60 ಡೇಸ್ ಮರಿ ಸೈಜ್ ಯಾವ ಥರ ಇದೆ ಅನ್ನೋದನ್ನು ನಾವು ಇವಾಗ 1 ರಿಂದ 7 ದಿವಸದವರೆಗೂ ಮರಿ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡಿದ್ದೀವಿ. 7 ದಿವಸದಿಂದ 60 ದಿನದೊಳಗೂ ಮರಿ ಯಾವ ಥರ ಇದೆ ಅನ್ನೋದನ್ನು ನೋಡಿದ್ದೀವಿ. ಇವಾಗ ನೆಕ್ಸ್ಟ್ ನಾವು ನೆಕ್ಸ್ಟ್ ಸ್ಟೇಜ್ ಬಂದುಬಿಟ್ಟು 60 ಡೇಸಿಂದ 100 ಡೇಸ್ವರೆಗೂ ಮರಿ ಯಾವ ಥರ ಇರುತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಇವಾಗ. ಫ್ರೆಂಡ್ಸ್, ಇದು ನೋಡ್ತಿದ್ದೀರಿ ನೀವು, ಇದು 100 ಡೇಸ್ ಮರಿ ಇದೆ ನೋಡ್ರಿ. ಇದು ಜವಾರಿ ಅದ, ಗಿಚ್ಚದಾವ ಮಾತ್ರ ಎಲ್ಲ ಮರಿ. ಆಲ್ಮೋಸ್ಟ್ ಎಲ್ಲ ತುಂಬ ಬೇಡಿಕೆ ಇದೆ ಇವರಿಗೆ, ಎಲ್ಲ ಜನ ಬಂದು ಇಲ್ಲಿ ತೊಗೊಂಡು ಹೋಗ್ತಾರೆ ನೋಡ್ರಿ. ಫ್ರೆಂಡ್ಸ್, ನಾವು ಇವತ್ತಿನ ಲಾಗಲ್ಲಿ ಏನಪ್ಪ ಅಂತಂದ್ರೆ ಡೇ 1 ಇಂದ 90 ಡೇಸ್ 100 ಡೇಸ್ವರೆಗೂ ಮರಿಗಳು ಸೇಲ್ ಆಗೋವರೆಗೂ ಯಾವ ಥರ ಇರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ. ಪ್ರತಿಯೊಂದು ಹಂತದಲ್ಲಿ ಅದರದ್ದೇ ಆದ ಒಂದು ವಿಶೇಷತೆ ಇತ್ತು, ಮಾಹಿತಿ ಇತ್ತು ಅಂತ ಹೇಳ್ಬೋದು. ಕೋಳಿಗಳನ್ನು ಯಾವ ಥರ ಸಾಕ್ಬೋದು, ಕೋಳಿಗಳ ವ್ಯಾಕ್ಸಿನೇಷನನ್ನು ಯಾವ ಥರ ಮಾಡ್ಬೋದು, ಅದರ ನಿರ್ವಹಣೆ ಯಾವ ಥರ ಮಾಡ್ಬೋದು, ಅದರದ್ದು ಮ್ಯಾನೇಜ್ಮೆಂಟ್ ಅಂತಂದರೆ ಹೆಲ್ತ್ ಬಗ್ಗೆ ಯಾವ ಥರ ಕೇರ್ ತೊಗೋಬೋದು, ವ್ಯಾಕ್ಸಿನೇಷನನ್ನು ಯಾವ ಥರ ಮಾಡ್ಬೋದು ಅನ್ನೋದನ್ನು ಪ್ರತಿಯೊಂದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಲಾಗ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನಿಮಗೆ. ಆಲ್ಮೋಸ್ಟ್ ಆಲ್ ನಾನು ನಿಮಗೆ ಪ್ರತಿಯೊಂದನ್ನು ಮಾಹಿತಿನ ತಿಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೇನೆ ಇವತ್ತಿನ ಲಾಗಲ್ಲಿ. ಕುಕ್ಕುಟ ಉದ್ಯಮದ ಬಗ್ಗೆ ಸರ್ಗೆ ತುಂಬ ಧನ್ಯವಾದಗಳನ್ನ ಹೇಳೋಣ. ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಾರೆ. ಪ್ರಾಪರ್ ಮಾಹಿತಿ ಅಂತಾರಲ್ಲ, ಈಚ್ ಆ್ಯಂಡ್ ಎವ್ರಿಥಿಂಗ್ ಹೇಳಿದ್ದಾರೆ. ಒಂದು ಕೋಳಿ ಸಣ್ಣದಿಂದ ಹಿಡಿದು ದೊಡ್ಡದಾಗೋವರೆಗೂ ಎಷ್ಟು ಕಾಸ್ಟ್ ಇದೆ, ಆಮೇಲೆ ಅದಾದಮೇಲೆ ಎಷ್ಟು ಖರ್ಚು ಬರುತ್ತೆ, ಅದಾದಮೇಲೆ ಅದರ ಆದಾಯವನ್ನು ಹೇಳಿದ್ದಾರೆ. ತುಂಬ ಕ್ಲೀನಾಗಿ ವಿವರಣೆ ಕೊಟ್ಟಿದ್ದಾರೆ. ಮತ್ತು ಈ ಥರ ವಿವರಣೆ ನಿಮಗೆ ತುಂಬ ಕಡಿಮೆ ಸಿಗೋದು ಅಂದ್ಕೊಂಡಿದ್ದೀನಿ. ನೀವು ಈ ವಿಡಿಯೋನ ಇಷ್ಟಪಡ್ತೀರಿ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಹೊಡೋ ಸಮಯ ಚೆನ್ನಾಗಿತ್ತು. ಇಂಟರ್ವ್ಯೂ ಇವತ್ತು ತುಂಬ ಚೆನ್ನಾಗಿತ್ತು. ನಾಟಿ ಕೋಳಿ ಸಾಕೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ರು. ಇವಾಗ ನಾವು ಇಲ್ಲಿಂದ ಹೊರಡ್ತಿದ್ದೇವೆ. ನಾನು ಇವಾಗ ನಿಯರ್ ಟು KMF ಇದ್ದೇನೆ. ನಾವು ಜಸ್ಟ್ ರಾಯಪುರನ ರೀಚ್ ಆದ್ವಿ. ರಾಯಪುರ ಅಂತ ನಾನು ಇವಾಗ ನಿಯರ್ ಟು ಇಸ್ಕಾನ್ ಹತ್ರ ಇದ್ದೇನೆ. ಇನ್ನೊಂದು 10 ಮಿನಿಟ್ಸಲ್ಲಿ ನಾವು ಮನೆ ರೀಚ್ ಆಗ್ತೇವೆ. ನಾನು ಈಗ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹತ್ರ ಇದ್ದೇನೆ.
ಜಸ್ಟ್ ನಮ್ಮ ಮನೆ ಬಂತ. ಜಸ್ಟ್ ನಾವು ಮನೆ ರೀಚ್ ಆದ್ವಿ. ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.